ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ. ಇದರ ನಡುವೆ ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಆಯ್ಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ವೋಟ್ ಬ್ಯಾಂಕ್ಗಾಗಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾರು ಉದ್ಘಾಟನೆ ಮಾಡಬೇಕು ಅಂತ ಸರ್ಕಾರ ಆಯ್ಕೆ ಮಾಡುತ್ತೆ, ಅದು ರಾಜ್ಯ ಸರ್ಕಾರದ ಅಧಿಕಾರ, ನಿರ್ಧಾರ, ಹಕ್ಕು ಅಂತ ಹೇಳಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಬಿಜೆಪಿ ನಾಯಕರ ಆರೋಪ ಇತ್ತಲ್ವಾ, ಕನ್ನಡ ತಾಯಿ ಬಗ್ಗೆ ಬಾನು ಮುಸ್ತಾಕ್ ಅವರು ಮಾತನಾಡಿದ್ದಾರೆ ಅಂತ. ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ರು. ಬಾನು ಮುಸ್ತಾಕ್ ಅವರು ಯಾವಾಗ ಮಾತಾಡಿದ್ದಾರೆ, ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ, ಯಾವಾಗಲೂ ಹೇಳಿದ್ದನ್ನು ಈಗ ಕನೆಕ್ಟ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಕೌಂಟರ್ ಮಾಡಿದ್ದಾರೆ. ನೋಡಿ, ಆಯ್ಕೆ ಆಗಿದೆ ಮಾಡ್ತಾರೆ, ಹತ್ರ ಏನು ಸಮಸ್ಯೆ ಇದೆ? ವಿರೋಧ ಮಾಡ್ತಾ ಇದ್ದಾರೆ. ಮಾಡೇ ಮಾಡ್ತಾರೆ, ಅವ್ರು ಎಲ್ಲದಕ್ಕೂ ಮಾಡ್ತಾರೆ. ವೋಟ್ ಬ್ಯಾಂಕ್ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅವರು. ಕೋರ್ಟ್ ಏನು ಹೇಳುತ್ತೆ ಸರ್, ಅವ್ರೇನು ಕೋರ್ಟ್ ಏನು ಹೇಳಕ್ಕಾಗಲ್ಲ, ಅದು ಸರ್ಕಾರ ನಿರ್ಧಾರ ಅಂತ ಹೇಳ್ತಾರೆ. ಅದೇನೋ ಕಾನೂನುಬದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ಅಲ್ಲ. ಸರ್ಕಾರ ಯಾರಿಗೆ ನೇಮಿಸಬೇಕು, ಯಾರು ಉದ್ಘಾಟನೆ ಮಾಡಬೇಕು, ಅವ್ರ ರೈಟ್ಸ್, ಅವ್ರ ಹಕ್ಕದು ಅಥವಾ ಅವ್ರ ಅಧಿಕಾರ, ಅದೆಲ್ಲರೂ ಒಪ್ಕೋತಾರೆ. ಅದೇ ಪ್ರಶ್ನೆ ಇದೆ. ಎಲ್ಲ ಭುವನೇಶ್ವರಿ ನಾವು ನವೆಂಬರ್ 1ಕ್ಕೆ ಅಥವಾ ರಾಜ್ಯೋತ್ಸವದಲ್ಲಿ ಅವೆಲ್ಲ ಅವ್ರು ಬಂದೇ ಬರ್ತಿದ್ದೆ. ಅವ್ರದ್ದು ಪಾತ್ರ ಭುವನೇಶ್ವರನ್ನೆಲ್ಲರೂ ಒಪ್ಕೋತಾರೆ. ಆಯ್ಕೆ ಆಗಿದೆ ಮಾಡ್ತಾರೆ.